ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹುರುಳಿಕಾಳು, ಮೊಳಕೆ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಮಸಾಲ ಯೂಸ್ ಮಾಡಿದೆ. ತುಂಬ ಬೇಗನೆ ಮಾಡ್ಕೊಳ್ಳೋಂಥ ಸಾಂಬಾರು. ಹುರುಳಿಕಾಳು ದೇಹನ ಬೆಚ್ಚಗಿಡುತ್ತೆ. ಇವಾಗ ಕೋಲ್ಡು ಎಲ್ಲ ಕಡೆ ಶೀತ ಆಗಿರೋದ್ರಿಂದ, ಮತ್ತು ಮೊಳಕೆ ಕಾಳು ಹೆಲ್ದಿ ಕೂಡ. ಮೊಳಕೆ ಕಾಳು ನಾವು ಅವಾಗವಾಗ ವೀಕ್ಲಿ 1 or 2 ಟೈಮ್ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಬಿಲ್ಡ್ ಆಗುತ್ತೆ. ನಾನು ಒಂದು 200 ಹುರುಳಿಕಾಳನ್ನ 8 ರಿಂದ 10 ಅವರ್ ನೆನೆಸಿಟ್ಟು ನೀಟಾಗಿ ನೀರು ಶೋಧಿಸ್ಬಿಟ್ಟು, ನಾನೇನು ಬಟ್ಟೆಲಿ ಕಟ್ಟಿಟ್ಟಿಲ್ಲ, ನಾನು ಯಾವ ಬೌಲಲ್ಲಿ ನೆನೆಸಿಟ್ಟಿದ್ದೆ ಅದೇ ಬೌಲಲ್ಲಿ ನೀರು ಫುಲ್ ನೀಟಾಗಿ ಶೋಧಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಕಲ್ಲು ಇಟ್ಟಿದ್ದೆ ಅದ್ರ ಮೇಲೆ, ಸ್ವಲ್ಪ ವೆಯ್ಟ್ ಇರೋವಂಥದ್ದು. ಈಗ ನೋಡಿ ಆ ಥರ ಮೊಳಕೆ ಬಂದಿದೆ. ಈಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1-2 ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ದಪ್ಪಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 1/2 ಇಂಚು ಶುಂಠಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಲ್ಲದು ಹೆಚ್ಚು ಕಮ್ಮಿ ಒಂದೊಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ 1 ನಿಮಿಷ, ಶುಂಠಿ ಬೆಳ್ಳುಳ್ಳಿ 1 ನಿಮಿಷ, ಮತ್ತು ಒಂದು ಟೊಮೊಟೊ ಸೇರಿಸ್ಕೊಂಡು ಅದು ಕೂಡ 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ರೇಟ್ ಜಾಸ್ತಿ ಇರೋದ್ರಿಂದ ಒಂದೇ ಹಾಕ್ಕೊತಿದ್ದೀನಿ. ಈಗ ಅದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಆಫ್ ಮಾಡ್ತೀವಿ ನಾವಾಗ ಹಾಕ್ಕೊಂಡು ಅದೇ ಬಿಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಇದನ್ನು ರುಬ್ಕೊಂಬರ್ತೀನಿ. ನಾನು ಇನ್ನೇನು ಮಸಾಲ ಹಾಕ್ತಿಲ್ಲ, ಇಷ್ಟೇ. ನೀವು ಹೋಮ್ ಮೇಡ್ ಸಾಂಬಾರು ಪುಡಿದು ವೀಡಿಯೋ ಆಲ್ರೆಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹುರುಳಿಕಾಳು, ಮೊಳಕೆ ಕಾಳು ಏನಿದೆ ಅದನ್ನು ಸೇರಿಸ್ಕೊತಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಮೊಳಕೆ ಇದ್ದಾಗಲೇ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಉದ್ದುದ್ದ ಮೊಳಕೆ ಬಂದರೆ ಚೆನ್ನಾಗಿರಲ್ಲ, ಮೀಡಿಯಮ್ಗಿದ್ದರೆ ಚೆನ್ನಾಗಿರುತ್ತೆ. ಹುರುಳಿಕಾಳನ್ನ ನಾನು 2 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ತಿನ್ನಬೇಕು ಆಲೂಗಡ್ಡೆ. ಗ್ಯಾಸ್ ಪ್ರಾಬ್ಲಮ್ ಕಡಿಮೆ ಇರುತ್ತೆ ಅವಾಗ. ಆಲೂಗಡ್ಡೆ ಕೂಡ ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಹುರುಳಿಕಾಳು ಮತ್ತು ಆಲೂಗಡ್ಡೆಗೆ ಆಗೋಷ್ಟು ಒಂಚೂರು ಫ್ರೈ ಆದಮೇಲೆ ರುಬ್ಬಿರೋ ಖಾರ ಮಸಾಲ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 30 ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಆಲ್ರೆಡಿ ಇದೆಲ್ಲ ಹುರ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸೇರಿಸ್ಕೊಂಡು ಈಗ ಲಾಸ್ಟಲ್ಲಿ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಬಿಸಿ ಬಿಸಿ ಮುದ್ದೆ, ಚಪಾತಿ, ಅನ್ನ, ಸಾರು, ದೋಸೆ, ಇಡ್ಲಿ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಮತ್ತು ಈ ಥರ ಮೊಳಕೆ ಕಾಳು ಸಾಂಬಾರು ಜಾಸ್ತಿ ಮಸಾಲ ಹಾಕ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ತೆಂಗಿನಕಾಯಿ ಇದಷ್ಟೇ ಫ್ರೈ ಮಾಡಿಕೊಂಡು ರುಬ್ಬಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿ ಕಾಳು ಸಾರಾದರೂ ಸರಿ, ಮೊಳಕೆ ಕಾಳು ಸಾರಾದರೂ ಸರಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲ ಅನಿಸಲ್ಲ, ಹೆವಿ ಕೂಡ ಅನಿಸಲ್ಲ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೀವೊಂದು ಸಲ ಈ ಥರ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.